ಹೇಳಲು ಅಥವಾ ಕೇಳಲು ಏನೂ ಇರಲಿಲ್ಲ. ಇಲ್ಲಿಯವರೆಗೆ ಅಗಲಿಕೆಯ ನೋವನ್ನು ಅನುಭವಿಸಿದ್ದ ಪ್ರೇಮಿಗಳಿಬ್ಬರ ಸಂಗಮವಾಗಿತ್ತು. ವಾತಾವರಣವು ಆಹ್ಲಾದಕರವಾಗಿತ್ತು. ಬಹಳ ಸಮಯದ ನಂತರ ಒಬ್ಬರನ್ನೊಬ್ಬರು ನೋಡುತ್ತಿದ್ದರು. ಆ ಅಗಲಿದ್ದ ನೋವು ಅವರಿಬ್ಬರನ್ನು ತುಂಬಾನೇ ನೋಯಿಸಿತ್ತು. ಆದರೆ ಯಾರು ತಾನೇ ಅದನ್ನು ನಿಭಾಯಿಸಬಲ್ಲರು? ಸಮಯ ಅವರನ್ನು ಒಂದಲ್ಲ ಒಂದು ರೀತಿಯಲ್ಲಿ ಪರೀಕ್ಷಿಸಿತ್ತು. ಈಗ ಪುನರ್ಮಿಲನದ ಕ್ಷಣದಲ್ಲಿ ಯಾರು ತಾನೇ ಮಾತನಾಡಲು ಶಕ್ತರಾಗುತ್ತಾರೆ? ನಾವಾದರೂ ಸಾಧ್ಯವಾದೀತೆ. ಆದ್ದರಿಂದ ಇಬ್ಬರು ಪರಸ್ಪರ ತೋಳುಗಳಲ್ಲಿ ಆಸರೆ ಪಡೆದು ಅವರ ಹೃದಯಗಳು ಹಗುರವಾಗುವವರೆಗೂ ಅಳುತ್ತಿದ್ದರು. ಅದೆಷ್ಟು ಸಮಯ ಹಾಗೆಯೇ ಕಳೆದಿತ್ತೋ ಇಬ್ಬರಿಗೂ ಅರಿವಿರಲಿಲ್ಲ. ಚೇತರಿಸಿಕೊಂಡ ಅಶ್ವಿನ್ ಅಳುತ್ತಿದ್ದ ಶೀತಲಾಳ ಭುಜಗಳನ್ನು ಬಳಸಿ ಅವಳನ್ನು ಏಳಿಸಿ ಸೋಫಾ ಮೇಲೆ ಕೂರಿಸಿದನು. ಆರಾಧ್ಯಗೆ ಟಿಫನ್ ಬಾಕ್ಸ್ ತಂದುಕೊಟ್ಟ ಅದೇ ದಿಕ್ಕಿನತ್ತ ನಡೆದನು. ಶೀತಲ್ ಅದೆಷ್ಟು ಛಿದ್ರಗೊಂಡಿದ್ದಳೆಂದರೆ ಅದು ಅವಳಿಗೂ ಕೂಡ ತಿಳಿಯುತ್ತಿತ್ತು. ಕಣ್ಣುಗಳನ್ನು ಒರೆಸಿಕೊಂಡವಳು ಬಿಕ್ಕುತ್ತಾ ಹಾಗೆಯೇ ಕುಳಿತಳು. ಕೆಲವೇ ನಿಮಿಷಗಳಲ್ಲಿ ಅಶ್ವಿನ್ ಕೈಯಲ್ಲಿ ನೀರಿನ ಲೋಟ ಹಿಡಿದು ಬಂದ. ಮೊಣಕಾಲುಗಳನ್ನು ನೆಲಕ್ಕೆ ಊರಿ ಕುಳಿತು ಅವನು ನೀರಿನ ಲೋಟವನ್ನು ಶೀತಲ್ ಕಡೆಗೆ ಚಾಚಿದ. ಶೀತಲ್ ಲೋಟಕ್ಕಾಗಿ ಕೈ ಮುಂದೆ ನೀಡಲಿಲ್ಲ. ಕೆಳಗೆ ಇಳಿದವಳು ಮತ್ತೆ ಅವನ ಎದೆಗೆ ಒರಗಿದಳು. ಅಶ್ವಿನ್ ಲೋಟವನ್ನು ಅವಳ ತುಟಿಗಳ ಬಳಿ ಒಯ್ದಾಗ ಶೀತಲ್ ಅದರಲ್ಲಿ ಅರ್ಧದಷ್ಟು ನೀರನ್ನು ಗುಟುಕರಿಸಿದಳು. ಮುಖವನ್ನು ಹಿಂದಕ್ಕೆ ಸರಿಸಿದಾಗ ಅಶ್ವಿನ್ ಲೋಟವನ್ನು ತೆಗೆದು ಪಕ್ಕಕ್ಕೆ ಇಟ್ಟ. ಆಳವಾದ ಉಸಿರನ್ನು ಬಿಟ್ಟವಳು ಮತ್ತೆ ಬಿಕ್ಕುತ್ತಲೇ ಅವನೆದೆಗೆ ಒರಗಿ ಹಾಗೆಯೇ ಕುಳಿತಿದ್ದಳು. ಮತ್ತೊಮ್ಮೆ ಅವರಿಬ್ಬರ ನಡುವೆ ಮೌನ ಮಾತನಾಡಲು ಶುರು ಮಾಡಿದಂತೆ ಭಾಸವಾಯಿತು. ಆದರೆ ಈ ಬಾರಿ ಮೌನ ಮಾತನಾಡಲಿಲ್ಲ, ಬದಲಾಗಿ ಶಬ್ದ ಮಾತನಾಡಲು ಹವಣಿಸುತ್ತಿತ್ತು. ಏಕೆಂದರೆ ಅವಳು ಸಹ ಅವನೊಂದಿಗೆ ಮಾತನಾಡಬೇಕು ಎಂದು ಬಯಸುತ್ತಿದ್ದಳು. ಆದರೆ ಇಬ್ಬರೂ ಸದ್ಯಕ್ಕೆ ಮಾತನಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಅಶ್ವಿನ್ನ ಸ್ಪರ್ಶ ಅವಳಲ್ಲಿ ಅದೇ ಸೆಕ್ಯೂರ್ ಫೀಲ್ ಕೊಡುತ್ತಿತ್ತು. ಈ ಭಾವನೆಗಳಿಗಾಗಿ ಅವಳು ಅದೆಷ್ಟು ಹಂಬಲಿಸಿದ್ದಳು. ಮತ್ತೊಮ್ಮೆ ಆ ಸಮಯವನ್ನು ನೆನೆದಾಗ ಶೀತಲ್ ಕಣ್ಣುಗಳು ಕಣ್ಣೀರಿನ ಕೊಳವಾದವು. ಅಶ್ವಿನ್ ಶೀತಲ್ ಕೈಗಳನ್ನು ಹಿಡಿದು ಅವಳನ್ನು ಎಬ್ಬಿಸಿದನು. ಎದ್ದೇಳು, ನಿನ್ನ ಥಿಂಗ್ಸ್ನೆಲ್ಲ ಪ್ಯಾಕ್ ಮಾಡು ಎಂದ. ಶೀತಲ್ ಕಣ್ಣುಗಳು ಈಗ ಅಶ್ವಿನ್ನ ಮುಖದ ಮೇಲೆ ಹರಿದಾಡಿದವು. ಅಶ್ವಿನ್, ಹಿಂದಿನ ಅಶ್ವಿನ್ಗೂ ಈಗಿನ ಅಶ್ವಿನ್ಗೂ ಬಹಳ ವ್ಯತ್ಯಾಸ ಇದೆ. ನಾನು ನಿನ್ನ ಮಾತನ್ನ ಕೇಳೋದಿಲ್ಲ. ನೀನು ನಡೆಯುವಾಗ ನಿರಾಕರಿಸಿದ್ರೆ ನಾನು ಎತ್ಕೊಳ್ಳುವಷ್ಟು ಶಕ್ತನಾಗಿದ್ದೀನಿ. ನಾನು ಆ ಕೆಲಸ ಮಾಡೇ ಮಾಡ್ತೀನಿ, ಅದು ನನ್ನ ಪೂರ್ಣ ಅಧಿಕಾರದಿಂದ ಎಂದ. ಶೀತಲ್ ಅಶ್ವಿನನ್ನು ನೋಡುತ್ತಲೇ ಇದ್ದಳು. ಅಶ್ವಿನ್ ಕ್ಷಣ ಭಾವನೆಗಳ ಹಿಡಿತಕ್ಕೆ ಒಳಗಾಗಿದ್ದವನಿಗೆ ವಾಸ್ತವದ ಅರಿವಾಗಿತ್ತು. ಸಮಯಕ್ಕೆ ಅವನು ಶರಣಾದನು. ಬಾ, ನೀನು ಇಷ್ಟದಂತೆ ಬದುಕು, ಆದರೆ ನನ್ನ ಕಣ್ಮುಂದೆನೇ ಇರು. ನಾನು ಉಸಿರು ಸುತ್ತನೂ ಕಾಣೋ ಥರ ನೀನು ನನ್ನ ಕಣ್ಮುಂದೆಗಡೆನೇ ಇರು ಎಂದು ಹೇಳಿದ. ಅಷ್ಟರಲ್ಲಿ ಆರಾಧ್ಯ ಬಾಗಿಲಿನ ಬಳಿ ನಿಂತಿದ್ದಳು. ಹೇ, ನೀವಿಬ್ರು ಇನ್ನೂ ಇಲ್ಲೇ ಇದ್ದೀರಾ ಎಂದು ಕೇಳಿದಳು. ಈ ಬಾರಿ ಶೀತಲ್ ತನ್ನ ಶಕ್ತಿಯನ್ನು ಮರಳಿ ಪಡೆಯಲು ಪ್ರಯತ್ನಿಸಿದಳು. ಆದ್ದರಿಂದ ಅವಳು ತನ್ನ ಕಣ್ಣೀರನ್ನು ಒರೆಸಿಕೊಂಡು ಅತ್ತಿತ್ತ ನೋಡಲು ಶುರು ಮಾಡಿದಳು. ಶೀತಲ್ ಕಣ್ಣುಗಳ ಮುಂದೆಯೇ ಇದ್ದ ಅಶ್ವಿನ್ ಅವಳ ಕೈಯನ್ನು ಹಿಡಿದನು. ಅವನು ಎದ್ದು ನಿಂತ ಮೇಲೆ ಶೀತಲ್ ಅವನ ಕೈ ಆಸರೆ ಪಡೆದು ಎದ್ದು ನಿಂತಳು. ಶೀತಲ್ ಅಶ್ವಿನ್ ಕೈಯಿಂದ ತನ್ನ ಕೈಯನ್ನು ಬಿಡಿಸಿಕೊಂಡು ಒಳಗೆ ಹೋದಳು. ಬೇಗ ಬರ್ತೀನಿ, ತಲೆ ಬಗ್ಗಿಸಿಯೇ ಹೇಳಿ ಹೋಗಿದ್ದಳು. ಅಲ್ಲೇ ನಿಂತಿದ್ದ ಆರಾಧ್ಯ ಅಶ್ವಿನ್ ಕಡೆಗೆ ಗೊಂದಲದಲ್ಲಿ ನೋಡಿದಳು. ಅವನು ಮೌನವಾಗೇ ನಿಂತನು. ಆರಾಧ್ಯ ತನ್ನ ಸ್ಕೂಲ್ ಬ್ಯಾಗನ್ನು ಸೋಫಾದ ಮೇಲೆ ಇಟ್ಟು, ನನ್ನ ಹೆಸರು ಆರಾಧ್ಯ ಅಂತ, ನಿನ್ನ ಹೆಸರೇನು ಎಂದಳು. ಶೀತಲ್ ಹೋದತ್ತಲೇ ನೋಡುತ್ತಾ ನಿಂತಿದ್ದ ಅಶ್ವಿನ್ ಅಶ್ವಿನ್ ಎಂದನು. ಆಮೇಲೆ ಆರಾಧ್ಯ ಕಡೆ ತಿರುಗಿದವನು ಅವಳ ಬಳಿಗೆ ಬಂದು, ಏನು ಓದ್ತಾ ಇದೆಯಾ ಎಂದು ಕೇಳಿದ. ಆರಾಧ್ಯ 9th ಸ್ಟ್ಯಾಂಡರ್ಡ್ ಎಂದಳು. ಮುಖ ತೊಳೆದು ಹೊರಬಂದ ಶೀತಲ್, ಊಟ ಡಬ್ಬಿ ಖಾಲಿ ಮಾಡ್ಕೊಂಡು ಬಂದಿದ್ಯಾ ಅಲ್ವಾ ಎಂದು ಕೇಳಿದಳು. ಆರಾಧ್ಯ, ಹೌದು ಶೀತಲ್, ನಾನು ಖಾಲಿ ಮಾಡ್ಕೊಂಡು ಬಂದಿದ್ದೀನಿ ಎಂದಳು. ಶೀತಲ್ ಆರಾಧ್ಯಳನ್ನಷ್ಟೇ ನೋಡುತ್ತಿದ್ದಳು. ಅಲ್ಲೇ ನಿಂತಿದ್ದ ಅಶ್ವಿನ್ ಕಡೆಗೆ ನೋಟವನ್ನು ಹಾಯಿಸಲೇ ಇಲ್ಲ. ಹೋಗು, ಬಟ್ಟೆ ಬದಲಾಯಿಸು, ನಾನು ಊಟ ಬಡಿಸ್ತೀನಿ ಎಂದಳು. ಅಶ್ವಿನ್ ಕಡೆ ಒಮ್ಮೆ ನೋಡಿದ ಆರಾಧ್ಯ ನಗುತ್ತಾ ತನ್ನ ಬ್ಯಾಗ್ ಎತ್ತಿಕೊಂಡು ಒಳಗೆ ಹೋದಳು. ಶೀತಲ್ ಟೇಬಲ್ ಮೇಲಿದ್ದ ಸಾಮಾನುಗಳನ್ನು ತೆಗೆದಿಡುತ್ತಾ, ನೀನು ಮುಂದಿನ ಕೋಣೆಗೆ ಹೋಗಿ ಫ್ರೆಶ್ ಆಗು, ನಿನಗೂ ಊಟ ಬಡಿಸ್ತೀನಿ ಎಂದಳು ಅಶ್ವಿನನ್ನು ಉದ್ದೇಶಿಸಿ.
ಅಶ್ವಿನ್ ಅಲ್ಲೇ ನಿಂತು ಒಂದು ಕ್ಷಣ ಶೀತಲಾಳನ್ನು ನೋಡಿದ. ಶೀತಲ್ ಕಣ್ಣು ಮುಚ್ಚಿ ಒಮ್ಮೆ ದೀರ್ಘ ಉಸಿರು ತೆಗೆದುಕೊಂಡವಳು ಹೋಗು ಎಂದಳು. ಮುಂದಿನ ಕ್ಷಣವೇ ಅಶ್ವಿನ್ ಶೀತಲ್ ತೋರಿಸಿದ ಕೋಣೆಯತ್ತ ಹೆಜ್ಜೆ ಹಾಕಿದ. ಅಶ್ವಿನ್ ಕೋಣೆಗೆ ಪ್ರವೇಶಿಸಿದ ತಕ್ಷಣ ಅದು ಶೀತಲ್ ರೂಮ್ ಎಂದು ಅರಿವಾಯಿತು ಅವನಿಗೆ. ಕೋಣೆ ತುಂಬ ಸರಳವಾಗಿತ್ತು. ಬಿಳಿ ಬಣ್ಣದ ಬೆಡ್ಶೀಟ್, ಬೆಳಕಿನ ಪರದೆಗಳು, ಪಕ್ಕದಲ್ಲಿ ಒಂದು ಟೇಬಲ್ ಮೇಲೆ ಒಂದು ಪುಸ್ತಕ ಇತ್ತು. ಅಶ್ವಿನ್ ಬಾತ್ರೂಮ್ ಕಡೆಗೆ ಹೋದನು. ಅವನು ಹೊರಗೆ ಬಂದಾಗ ಬೆಡ್ ಮೇಲೆ ಒಂದು ಟವಲನ್ನು ಇಡಲಾಗಿತ್ತು. ಅಶ್ವಿನ್ ಮುಖಕ್ಕೆ ನೀರಾಕಿಕೊಂಡು ಹೊರಬಂದ. ಶೀತಲ್ ಅಡುಗೆ ಮಾಡುವ ಆತುರದಲ್ಲಿ ಈಗಾಗಲೇ ಕೂಟು ಮಾಡಿ ಮುಗಿಸಿದ್ದಳು. ಇನ್ನೊಂದು ಒಲೆಯ ಮೇಲೆ ಪೂರಿಯನ್ನು ಕರಿಯುತ್ತಿದ್ದಳು. ಅಶ್ವಿನ್ ಹೊರಬಂದಾಗ ಆರಾಧ್ಯ ಕೂಡ ಹೊರಗೆ ಬಂದಿದ್ದಳು. ಇಬ್ಬರೂ ಸ್ವಲ್ಪ ಹೊತ್ತು ಮಾತನಾಡಲು ಶುರು ಮಾಡಿದರು. ಶೀತಲ್ ಊಟದ ತಟ್ಟೆಗಳನ್ನು ಟೇಬಲ್ ಮೇಲೆ ಇಟ್ಟಾಗ ಆರಾಧ್ಯ ಎರಡೇ ತಟ್ಟೆಗಳನ್ನು ನೋಡಿ, ಶೀತಲ್ ನಿನಗೆ ಎಂದು ಕೇಳಿದಳು. ಶೀತಲ್ ಆಮೇಲೆ ಮಾಡ್ತೀನಿ, ಅವಳ ಕಣ್ಣು ತಪ್ಪಿಸಿ ಹೇಳಿದಳು. ಮರುಕ್ಷಣವೇ ಅಲ್ಲಿ ಬಂದು ಕುಳಿತ ಅಶ್ವಿನ್ ತಟ್ಟೆಯ ಕಡೆಗೆ ನಡೆದು ಪೂರಿಯನ್ನು ಮುರಿದು ಅದನ್ನು ಕೂಟಿನಲ್ಲಿ ಅದ್ದಿ ಶೀತಲ್ಗೆ ಕೊಟ್ಟನು. ಅದನ್ನು ನೋಡಿದ ಆರಾಧ್ಯ ಕಣ್ಣುಗಳಲ್ಲಿ ಹೊಳಪು ಮೂಡಿತು. ಹೇ, ನಾನು ಕೂಡ ಹಾಗೆ ತಿನ್ನಿಸ್ತೀನಿ ಎಂದಳು. ಅಶ್ವಿನ್ನ ಚಾಚಿದ ಕೈಯನ್ನು ನೋಡಿ ಮುಂದೆ ಕುಳಿತಿದ್ದ ಶೀತಲ್ ತನ್ನ ಮುಖವನ್ನು ಮುಂದಕ್ಕೆ ಸರಿಸಿ ಆ ತುಂಡನ್ನು ತೆಗೆದುಕೊಳ್ಳಲು ಬಾಯಿ ತೆರೆದಳು. ಹಾಗೆಯೇ ಆರಾಧ್ಯ ಕೂಡ ಮುರಿದು ಶೀತಲ್ಗೆ ತಿನ್ನಿಸಿದಳು. ಹಾಗೆ ತಿನ್ನುವಾಗ ಶೀತಲ್ ಕೂಡ ಒಂದು ಪೂರಿಯನ್ನು ಮುರಿದು ಕೂಟಿನಲ್ಲಿ ಅದ್ದಿ ಆರಾಧ್ಯಳಿಗೆ ತಿನ್ನಿಸಿದಳು. ಆದರೆ ಅಶ್ವಿನ್ಗೆ ಕೊಡಲಿಲ್ಲ. ಅಶ್ವಿನ್ ಯಾವುದೋ ಒಂದು ಸಮಯದಲ್ಲಿ ಶೀತಲ್ ಬಗ್ಗೆ 1000 ಕನಸುಗಳನ್ನು ಕಂಡಿದ್ದನು. ಆದರೆ ಇಂದು ಶೀತಲ್ ತನ್ನ ಕೈಯಾರೆ ಮಾಡಿದ ಅಡಿಗೆಯನ್ನು ಅವನಿಗೆ ಬಡಿಸಿದ ರೀತಿ ಈ ಬಾರಿ ಅಶ್ವಿನ್ ಮನಸ್ಸಿಗೆ ಬಂದಿರಬಹುದು. ಹೌದು, ಆದರೆ ಆ ಕ್ಷಣದಲ್ಲಿ ಅವನು ಎಷ್ಟು ಸಂತೋಷವಾಗಿದ್ದನು ಎಂಬುದು ಅವನ ಮುಖದಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಇನ್ನೊಂದು ಚೂರನ್ನು ಮುರಿದು ಅಶ್ವಿನ್ ಅದನ್ನು ಬಾಯಿಗೆ ಹಾಕಿಕೊಂಡ. ಅವನ ಕಣ್ಣುಗಳು ತಂತಾನೆ ಮುಚ್ಚಿದವು. ಅದನ್ನು ನೋಡಿದ ಶೀತಲ್ ಮುಖದ ಮೇಲೆ ಆತಂಕವನ್ನು ತುಂಬಿಕೊಂಡು ಆರಾಧ್ಯಗಳ ಕಡೆಗೆ ತಿರುಗಿ, ಚೆನ್ನಾಗಿಲ್ವಾ ಎಂದು ಕೇಳಿದಳು. ಅಶ್ವಿನ್ ಕಣ್ಣು ತೆರೆಯುವಾಗ ಶೀತಲಾಳನ್ನು ನೋಡಿದ ರೀತಿಗೆ ಉತ್ತರದ ಅಗತ್ಯವಿರಲಿಲ್ಲ. ಆದರೆ ಅಶ್ವಿನ್ ಸ್ವಲ್ಪ ಭಾವುಕನಾಗಿ ನಗುತ್ತಾ ಮುಂದಿನ ಪೀಸೊಂದನ್ನು ಕೈಗೆ ಎತ್ತಿಕೊಂಡನು. ನೀನು ಮಾಡೋ ಅಡುಗೆನ ತಿನ್ನೋ ಯೋಗ ಆ ದೇವರು ನನ್ನ ಹಣೆಬರಹದಲ್ಲಿ ಬರೆದಿದ್ದಾನೆ ಅಂತ ನನ್ನ ಕನಸಲ್ಲಿನೂ ಕೂಡ ಎಣಿಸಿರಲಿಲ್ಲ ಎಂದ. ಮತ್ತೊಮ್ಮೆ ಶೀತಲ್ ಕಣ್ಣುಗಳು ತುಂಬಿ ಬಂದವು. ಆದರೆ ಅವುಗಳನ್ನು ಹುದುಗಿಸಲು ಬಿಡದೆ ಅಶ್ವಿನ್ ಅವಳಿಗೆ ಇನ್ನೊಂದು ತುತ್ತು ಕೊಟ್ಟ. ತನ್ನ ತುಟಿಗಳಿಂದ ಅಶ್ವಿನ್ನ ಬೆರಳುಗಳ ತುದಿಯನ್ನು ಸ್ಪರ್ಶಿಸುತ್ತಾ ಶೀತಲ್ ಆ ತುತ್ತನ್ನು ಆಸ್ವಾದಿಸಿದಳು. ಅವಳಲ್ಲಿ ಒಂದು ರೀತಿಯ ತೃಪ್ತಿಯ ಭಾವನೆ ಒಡಮೂಡಿತ್ತು. ಹೀಗೆಯೇ ಮುಂದುವರಿಯಿತು. ಅಶ್ವಿನ್ ಒಂದು ತುತ್ತು ತಾನೇ ತಿಂದು ಇನ್ನೊಂದು ತುತ್ತನ್ನು ಶೀತಲ್ಗೆ ತಿನ್ನಿಸುತ್ತಿದ್ದ. ಶೀತಲ್ ಕೂಡ ಪ್ರತಿ ಬಾರಿಯೂ ತನ್ನ ಕಣ್ಣುಗಳಲ್ಲಿ ವಿಭಿನ್ನ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾ ಅವನು ಕೊಡುತ್ತಿದ್ದ ತುತ್ತನ್ನು ತಿನ್ನುತ್ತಿದ್ದಳು. ಊಟ ಮುಗಿದಿತ್ತು. ಶೀತಲ್ ಅಡಿಗೆ ಮನೆಯಲ್ಲಿ ಎಲ್ಲ ಪಾತ್ರೆಗಳನ್ನು ಕ್ಲೀನ್ ಮಾಡುತ್ತಿದ್ದಳು. ಮೇಜಿನ ಮೇಲಿದ್ದ ಶೀತಲಾಳ ಡೈರಿಯನ್ನು ಎತ್ತಿಕೊಂಡ ಅಶ್ವಿನ್ ತನಗಾಗಿ ಕೊಟ್ಟಿದ್ದ ರೂಮ್ ಕಡೆ ನಡೆದ. ಶೀತಲ್ ತನ್ನ ಬಳಿ ಇರುವಾಗ ಡೈರಿಯ ಉಳಿದ ಭಾಗವನ್ನು ಓದುವುದೆಂದು ನಿರ್ಧರಿಸಿದ್ದ ಅವನು. ಆದರೆ ಇಂದು ಜೀವನವು ಅವನ ಮುಂದೆ ನಿಂತಿರುವ ರೀತಿ ಅಶ್ವಿನ್ ನೋವಿನ ಬದಲಿಗೆ ಶಾಂತಿಯನ್ನು ಆರಿಸಿಕೊಂಡನು. ಡೈರಿಯನ್ನು ಮೇಜಿನ ಮೇಲೆ ಇರಿಸಿ ಅಲ್ಲಿ ಇಟ್ಟಿದ್ದ ಪುಸ್ತಕವನ್ನು ಕೈಗೆ ಎತ್ತಿಕೊಂಡ. ಆರಾಧ್ಯ ಒಳಗೆ ಬರುತ್ತಾ, ನಿನಗೆ ಬೇಜಾರಾಯ್ತಾ ಎಂದು ಕೇಳಿದಳು. ಅಶ್ವಿನ್, ಇಲ್ಲ, ತಮ್ಮನ್ನ ಪ್ರೀತಿಸೋರು ಎಂದಿಗೂ ತಮ್ಮ ಬಗ್ಗೆ ಬೇಸರ ಮಾಡಿಕೊಳ್ಳೋದಿಲ್ಲ ಎಂದ. ಆರಾಧ್ಯ ಸಂತೋಷದಿಂದ ಬೆಡ್ ಕಡೆಗೆ ಬಂದು, ಶೀತಲ್ ನನಗೆ ಬುಕ್ಸ್ ಓದೋದನ್ನು ಕಲಿಸಿದಾಳೆ ಗೊತ್ತಾ ಎಂದಳು. ಅಶ್ವಿನ್ ಡೈರಿಯ ಕಡೆಗೆ ತೋರಿಸಿದ. ಆರಾಧ್ಯ ಕಣ್ಣುಗಳಲ್ಲಿ ಹೊಳಪು ಮೂಡಿದವು. ಖುಷಿಯಿಂದ, ನಾನು ಇದನ್ನು ಓದ್ತೀನಿ, ಆದರೆ ಶೀತಲ್ ಯಾರ್ಯಾರ್ದು ಡೈರಿನ ಓದೋದು ತಪ್ಪು ಅಂತ ಹೇಳಿದಾಳೆ. ನಾನು ಈ ಡೈರಿನ ಓದಬಹುದಾ ಎಂದು ಕೇಳಿದಳು. ಅಶ್ವಿನ್, ಹೌದು, ಆದರೆ ಈ ಡೈರಿಲಿರೋ ಪದಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ನೀನಿನ್ನೂ ಚಿಕ್ಕೋಳು ಎಂದ. ಆರಾಧ್ಯ, ಆದರೆ ಅವೀಗ ಜೀವನದಲ್ಲಿ ಮುಖ್ಯ ಆಗಿವೆ. ನಾನು ಅದನ್ನು ಓದಿದ್ರೆ ನನಗೆ ಅರ್ಥ ಆಗುತ್ತೆ. ನಾನು ಇದನ್ನು ಅರ್ಥ ಮಾಡಿಕೊಂಡ್ರೆ ನಾಳೆಯಿಂದ ಬದಲಾಗ್ತಿರೋ ಸಂದರ್ಭಗಳನ್ನ ನಾನು ಅರ್ಥ ಮಾಡ್ಕೊಳ್ತೀನಿ. ಶೀತಲ್ ಹೇಳ್ತಾಳೆ,
ಜೀವನದಲ್ಲಿ ಒಳ್ಳೆಯದನ್ನು ಪ್ರಾರಂಭಿಸೋಕೆ ಯಾವುದೇ ನಿರ್ದಿಷ್ಟ ವಯಸ್ಸು ಅಥವಾ ಸಮಯ ಇಲ್ಲ ಅಂತ. ಅದು ನೀನು ಮುಂದೆ ಇದ್ದಾಗ ಶುರು ಮಾಡಿಬಿಡು ಅಂತ ಹೇಳ್ತಿರ್ತಾಳೆ ಎಂದ. ಅಶ್ವಿನ್ ನಗುತ್ತಾ, ನೀನು ತುಂಬ ಬುದ್ಧಿವಂತೆ ಎಂದ. ಆರಾಧ್ಯ, ಹೌದು, ಆದರೆ ನಾನು ನಿನಗೆ ಒಂದು ವಿಷಯ ಹೇಳ್ತೀನಿ, ಅದು ಶೀತಲ್ ಬಗ್ಗೆ ಎಂದಳು. ಅಶ್ವಿನ್ ಆರಾಧ್ಯಳ ಬಳಿಗೆ ಬಂದು ಅವಳ ಪಕ್ಕ ಕುಳಿತನು. ಹೇಳು ಎಂದ. ಆರಾಧ್ಯ, ಶೀತಲ್ ತುಂಬ ಒಳ್ಳೆಯವಳು. ಅವಳು ಅಳೋದು ಕೆಟ್ಟದಲ್ಲ ಅಂತ ಹೇಳ್ತಾಳೆ. ಹೆಚ್ಚು ಅಳೋರು ಭಾವನಾತ್ಮಕವಾಗಿ ಬಲಶಾಲಿ ಆಗ್ತಾರೆ ಅಂತ ಕೂಡ ಅವಳು ಹೇಳ್ತಾಳೆ. ಆದರೆ ಶೀತಲ್ ಅಳೋದು ನನಗೆ ಇಷ್ಟ ಇಲ್ಲ. ನಮ್ಮಮ್ಮ ಕೂಡ ಹೀಗೆ ಅಳ್ತಾ ಇದ್ಲು. ಆದರೆ ಅವಳು ಅಳೋದನ್ನು ನೋಡಿ ನಾನು ಅವಳ ಕಣ್ಣೀರನ್ನ ಒರೆಸ್ತಾ ಇದ್ದೆ. ಆದರೆ ಶೀತಲ್, ಅವಳು ನನಗಿಂತ ಹೆಚ್ಚು ಬುದ್ಧಿವಂತಳು. ಕೆಲವೊಮ್ಮೆ ನಾನು ಅವಳನ್ನ ಕಳ್ಕೊಂಡ್ರೆ ಅಂತ ಭಯ ಆಗುತ್ತೆ ನನಗೆ. ಪ್ರೀತಿ ಇದ್ದಾಗ ಅದನ್ನು ಕಳ್ಕೊಳ್ಳೋ ಭಯ ಯಾವಾಗಲೂ ಇರುತ್ತೆ ಅಂತ ಶೀತಲ್ ಹೇಳ್ತಾ ಇರ್ತಾಳೆ ಎಂದಳು. ಹೀಗೆ ಹೇಳಿದ ಆರಾಧ್ಯ ಕಣ್ಣುಗಳು ತುಂಬಿದವು. ಅಶ್ವಿನ್ ತಕ್ಷಣ ಆರಾಧ್ಯಳ ಕಣ್ಣುಗಳನ್ನು ಒರೆಸುತ್ತಾ, ನೀನು ಯಾಕೆ ಅಳ್ತಾ ಇದೆಯಾ ಎಂದ. ಆರಾಧ್ಯ, ಶೀತಲ್ ಅಪ್ಪನಿಗೆ ನನ್ನನ್ನು ನೋಡ್ಕೊಳ್ತೀನಿ ಅಂತ ಹೇಳಿದ್ಲು. ಹಾಗೇನೆ ಅವಳನ್ನ ನೋಡ್ಕೋ ಅಂತ ಯಾರಾದರೂ ನನಗೆ ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಎಂದಳು. ಅಶ್ವಿನ್ ನಗುತ್ತಾ ಆರಾಧ್ಯಳನ್ನು ಅಪ್ಪಿಕೊಂಡ. ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿದ ಶೀತಲ್ ಪಾತ್ರೆಗಳನ್ನು ತೊಳೆಯಲು ಸಿಂಕ್ ಬಳಿಗೆ ಬಂದಳು. ಟ್ಯಾಪ್ ಆನ್ ಮಾಡಿ ಸಣ್ಣಗೆ ನೀರನ್ನು ಬಿಟ್ಟುಕೊಂಡವಳು ಪಾತ್ರೆಗಳನ್ನು ಉಜ್ಜುತ್ತಿದ್ದಳು. ಅಶ್ವಿನ್ ಅಡುಗೆ ಮನೆಯ ಹೊಸ್ತಿಲ ಬಳಿ ನಿಂತಿದ್ದ. ಅದು ಅವಳಿಗೆ ತಿಳಿದಿತ್ತು. ಕೈ ನಡುಗುತ್ತಿದ್ದರೂ ಸಂಭಾಳಿಸಿಕೊಂಡು ಪಾತ್ರೆ ಕಡೆ ಗಮನ ಕೊಟ್ಟಿದ್ದಳು. ಅಲ್ಲಿಯೇ ನಿಂತವನನ್ನು ಕಂಡು ತಿರುಗದೆಯೇ, ಏನಾದರೂ ಬೇಕಿತ್ತಾ ಎಂದು ಕೇಳಿದಳು. ಅಶ್ವಿನ್ ತನ್ನ ಎದೆಯ ಮೇಲೆ ಕೈಕಟ್ಟಿ ಬಾಗಿಲಿಗೆ ಹೊರಗೆ ನಿಂತವನು, ನೀರು ಬೇಕಿತ್ತು ಎಂದ. ಶೀತಲ್ ನಲ್ಲಿಯನ್ನು ಆಫ್ ಮಾಡಿ ಒಂದು ಲೋಟಕ್ಕೆ ನೀರನ್ನು ಬಗ್ಗಿಸಿ ಅವನಿಗೆ ಕೊಟ್ಟಳು. ಅಶ್ವಿನ್ ಅದನ್ನು ಪಡೆದವನು ಅವಳನ್ನೇ ನೋಡುತ್ತಾ ನಿಂತ. ಅವಳು ಮತ್ತೆ ತನ್ನ ಕೆಲಸದಲ್ಲಿ ನಿರತಳಾದಳು. ನೀರನ್ನು ಕುಡಿದ ಅಶ್ವಿನ್ ಆ ಲೋಟವನ್ನು ಸಿಂಕಿಗೆ ಇಡಲು ಅವಳ ಬಳಿಗೆ ಹೋದ. ಅವನ ಸನಿಹ ಅವಳ ಎದೆ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಉಸಿರನ್ನು ಬಿಗಿಯಾಗಿ ಹಿಡಿದವಳು ಅವನು ಅಲ್ಲಿಂದ ಹೋಗುವವರೆಗೂ ಕಣ್ಣು ಮುಚ್ಚಿ ನಿಂತಳು. ಆದರೆ ಅವನು ಸ್ಲ್ಯಾಬ್ ಮೇಲೆ ಕೈ ಊರಿ ಅವಳ ಮುಖವನ್ನೇ ನೋಡುತ್ತಾ ನಗುತ್ತಾ ನಿಂತಿದ್ದ. ಸದ್ದೇನು ಕೇಳದಾಗ ನಿಧಾನಕ್ಕೆ ಕಣ್ಣು ಬಿಟ್ಟವಳಿಗೆ ಕ್ಷಣ ಬೆಚ್ಚಿದಂತಾಯಿತು. ಕಣ್ಣ ಮುಂದೆಯೇ ಅವಳನ್ನೇ ನೋಡುತ್ತಾ ನಿಂತವನ ಕಣ್ಣು ತಪ್ಪಿ ಮತ್ತೆ ತನ್ನ ಕೆಲಸದಲ್ಲಿ ತೊಡಗಿಸಿಕೊಂಡಳು. ಹಾಗೆ ತಿರುಗಿ ಸ್ಲ್ಯಾಬ್ಗೆ ಹೊರಗೆ ಕೈಕಟ್ಟಿ ನಿಂತವನು ನಿಧಾನಕ್ಕೆ, ನಾನು ಡೈರಿ ಓದೋಕೆ ಶುರು ಮಾಡಿದಾಗ ನಾನು ಮತ್ತೊಮ್ಮೆ ಆ ಸಮಯನ ಬದುಕೋಕೆ ಶುರು ಮಾಡಿದ್ದೆ. ಆ ತರಹ ಅನ್ನಿಸ್ತಾನೇ ಇತ್ತು ನನಗೆ. ಸಂತೋಷ ಮತ್ತೆ ಬದುಕಲ್ಲಿ ಬಂತಲ್ಲ ಅಂತ ಅದೆಷ್ಟು ಖುಷಿಯಾಯಿತು ಗೊತ್ತಾ. ಆದರೆ ಆ ಸಂತೋಷ ನಮ್ಮ ಜೀವನದಲ್ಲಿ ಸದಾ ಇರೋದಿಲ್ಲ. ಆಗಿದ್ಮೇಲೆ ಅದು ಡೈರಿಲಿ ಹೇಗಿರೋಕ್ಕೆ ಸಾಧ್ಯ? ಮುಂದೆ ಏನಾಗಬಹುದು ಎಂದು ಅರ್ಥ ಮಾಡಿಕೊಂಡ ಶೀತಲ್ ಟ್ಯಾಪ್ ಆನ್ ಮಾಡಿ ಕೈಗಳನ್ನು ನೀರಿಗೆ ಹಿಡಿದಳು. ಮರುಕ್ಷಣವೇ ಅಶ್ವಿನ್ ಶೀತಲಾಳ ಭುಜದ ಮೇಲೆ ತಲೆ ಇಟ್ಟು ಅವಳ ಸೊಂಟವನ್ನು ಬಳಸಿದವನು, ಶೀತು, ನಿಜ ಹೇಳಬೇಕು ಅಂದರೆ ನನ್ನ ಕೈಯಲ್ಲಿ ನೀನು ಡೈರಿನ ಪೂರ್ತಿಯಾಗಿ ಓದೋಕ್ಕಾಗಲೇ ಇಲ್ಲ. ನನಗೆ ಆ ಧೈರ್ಯನೂ ಇರಲಿಲ್ವೇನೋ, ಅಥವಾ ನನ್ನ ಹೃದಯ ನನ್ನ ಜೀವನದ ಆ ಕೆಟ್ಟ ಸಮಯನ ಮತ್ತೆ ಅನುಭವಿಸೋಕ್ಕೆ ರೆಡಿ ಇರಲಿಲ್ಲ. ನಾನು ಅದನ್ನು ಮತ್ತೆ, ಓ ಗಾಡ್, ನೆನೆದ್ರೆ ಭಯ ಆಗುತ್ತೆ ನನಗೆ. ಆಳವಾದ ಉಸಿರು ತೆಗೆದುಕೊಂಡವನು, ಶೀತು, ಇಂದಿಗೂ ನಾನು ನನ್ನ ಮುಂದಿನ ಜೀವನನ ನೀನು ನನಗೆ ಒಪ್ಪಿಗೆ ಕೊಟ್ಟ ಸಮಯದಿಂದನೇ ಶುರು ಮಾಡಬೇಕು ಅಂತ ಇಷ್ಟಪಡ್ತೀನಿ. ಶೀತು, ನಿನ್ನ ಒಪ್ಪಿಗೆ ಬೇಗ ಸಿಗುತ್ತೆ ಅಲ್ವಾ ನನಗೆ? ಇಷ್ಟು ದಿನದ ಕಾಯುವಿಕೆನೇ ತುಂಬ ದೂರ ಅನ್ನಿಸ್ಬಿಟ್ಟಿದೆ ಎಂದವನೇ ಅವಳ ಕೆನ್ನೆಗೆ ಸಿಹಿಯಾಗಿ ಚುಂಬಿಸಿದ್ದ.